ಮನೆಗೆ ಬಂದಿದ್ದೀನಿ ಅಂದ್ರೆ ತಾತ ಹಾಯ್ ನಿಮಗೆ ತೋಟ ತೋರಿಸ್ತೀನಿ ಹೆಂಗಿರತ್ತೆ ಗಿಡ ಅಂತ. BBA ಮಾಡಿ ನನಗೇನು ಬಿಸ್ನೆಸ್ ಮಾಡೋಕ್ಕಾಗಲಿಲ್ಲ, ಕೆಲಸ ಸಿಗಲಿಲ್ಲ ಅಂದರೆ ನಾನು ಬಂದು ನಮ್ಮ ಅಡಿಕೆ ತೋಟ ನೋಡ್ಕೊಂಡು ಬಿಡ್ತೀನಿ ಗೈಸ್. ಹಾಯ್ ಎವ್ರಿವನ್, ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ತುಂಬ ದಿನ ಆದಮೇಲೆ ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ, ಅಂದರೆ ಚಿತ್ರದುರ್ಗದಲ್ಲಿದ್ದೀನಿ. ಸೊ ನಾನಿಲ್ಲಿ ತೋಟ ನೋಡೋಕ್ಕೆ ಬಂದಿದ್ದೀನಿ, ಅಡಿಕೆ ತೋಟ. ಸೊ ತುಂಬ ಚೆನ್ನಾಗಿದೆ, ತುಂಬ ಕೂಲಾಗಿದೆ. ನನಗೆ ಅಡಿಕೆ ಬಿಸ್ನೆಸ್ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ ಫಸ್ಟಿಂದನೂ. ಲೈಕ್ ನಾನು ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ನನಗೆ ಅಡಿಕೆ ಬಿಸ್ನೆಸ್ ಅಂದರೆ ತುಂಬ ಇಷ್ಟ. ಸೊ ಈಗ ನಾನಿರೋ ಫ್ಲ್ಯಾಟಲ್ಲಿ ಇನ್ನೂ ಅಡಿಕೆ ಬಿಟ್ಟಿಲ್ಲ ಆ್ಯಕ್ಚುಲಿ, ಗಿಡ ಇನ್ನೂ ತುಂಬ ಚಿಕ್ಕದಿದೆ. ಅದಿನ್ನೂ ಏನಂತಾರೆ ಅಡಿಕೆ ಬಿಡೋಲಿಕ್ಕೆ ಇನ್ನೂ ಒಂದು 5-6 ಇಯರ್ಸ್ ಬೇಕಾಗುತ್ತೆ. ಸೊ ನಾನು ನಮ್ಮ ತಾತನ ಜೊತೆ ಬಂದಿದ್ದೆ. ತಾತ ಹಾಯ್ ಹಾಯ್ ಪಾಪ ಅವರು, ಸಾರಿ. ಓಕೆ, ನಾನು ನಿಮಗೆ ತೋಟ ತೋರಿಸ್ತೀನಿ. ಅದಿನ್ನೂ ಚಿಕ್ಕ ಗಿಡ ಆ್ಯಕ್ಚುಲಿ, ಇನ್ನೂ ಲೈಕ್ ಏನಂತಾರೆ ಅಡಿಕೆ ಬಿಟ್ಟು ಅದಕ್ಕೇನಂತಾರೆ ತಾತ ಫಸಲಾಗಿ ಏನೋ ಒಂಬಾಳೆ ಇನ್ನೂ ಬಿಟ್ಟಿಲ್ಲ ಅಂತ ಹೇಳ್ತಾರೆ ಆ್ಯಕ್ಚುಲಿ. ಸೊ ಇನ್ನು 2 ವರ್ಷ, ಸಾರಿ ನಾನು ತುಂಬ ಇಯರ್ಸ್ ಹೇಳಿದೆ, ಇನ್ನು 2 ವರ್ಷ ಬೇಕು ಆ್ಯಕ್ಚುಲಿ ಅಡಿಕೆ ಬರೋದಕ್ಕೆ. ಸೊ ನಾನು ನಿಮಗೆ ತೋಟ ತೋರಿಸ್ತೀನಿ ಹೆಂಗಿರತ್ತೆ ಗಿಡ ಅಂತ. ಲೈಕ್ ಇದು ಎಷ್ಟು ವರ್ಷದ ಗಿಡ ತಾತ? 3 ವರ್ಷದವು. 3 ವರ್ಷದ ಗಿಡ ಆ್ಯಕ್ಚುಲಿ. ಈಗ ಅದು ಹಾಕಿ 3 ವರ್ಷ ಆಯ್ತಲ್ಲ, 3 ವರ್ಷ ಆಗಿದೆ ಹಾಕ್ಬಿಟ್ಟು. ಇನ್ನು 2 ವರ್ಷಕ್ಕೆ ಅಡಿಕೆ ಬರುತ್ತೆ. ಏನು ರೇಟ್ ಇದೆ ಅಡಿಕೆ ತಾತ? 55 ಆ ಥರ ಇದೆ. ಇಯರ್ಲಿ ರೈಸ್ ಕೂಡ ಆಗುತ್ತೆ, ಡಿಕ್ರೀಸ್ ಕೂಡ ಆಗುತ್ತೆ. ಸೊ ನಾನು ನಿಮಗೆ ತೋಟ ತೋರಿಸ್ತೀನಿ. ಸೊ ಇದೆಲ್ಲ ಬಂದ್ಬಿಟ್ಟು ದೊಡ್ಡದು ಗಿಡ ಇದೆ, ಚಿಕ್ಕ ಗಿಡನೂ ಇದೆ ಆ್ಯಕ್ಚುಲಿ. ಸೊ ಹಾಕಿ 3 ವರ್ಷ ಆಯಿತು ಅಲ್ಲ ತಾತ? ಸೊ ಇದೆಲ್ಲ ಹಾಕಿ 3 ವರ್ಷ ಆಗಿದೆ, ಇನ್ನು 2 ವರ್ಷ ಆದರೆ ಅಡಿಕೆ ಬರುತ್ತೆ. ಅದೆಲ್ಲ ದೊಡ್ಡ ಗಿಡ, ಅದು ಸ್ವಲ್ಪ ಮುಂಚೆ ಹಾಕಿರೋ ಗಿಡ ಆ್ಯಕ್ಚುಲಿ. ಸೊ ಇದಕ್ಕೇನಾದ್ರು ಹೆಸರಿದೆಯಾ ಪರ್ಟಿಕ್ಯುಲರ್ ಆಗಿ ಅಡಿಕೆಗೆ? ಡಿಫ್ರೆಂಟ್ ಹೆಸರಿದೆಯಾ? ಇಲ್ಲ ಎಲ್ಲ ಅಡಿಕೆನೂ ಒಂದೇನಾ? ಎಲ್ಲ ಅಡಿಕೆ ಒಂದೇ. ಸೊ ಚೆನ್ನಾಗಿದೆ. ಮಧ್ಯದಲ್ಲಿ ತೆಂಗಿನ ಮರ ಇದೆ ಅಲ್ಲ. ಇದು ಬಂದ್ಬಿಟ್ಟು ಚಿತ್ರದುರ್ಗದಲ್ಲಿ ಇರೋದು ಜಾಗ. ನಾನು ಹಾಲಿಡೇಸ್ ವೀಕೆಂಡ್ ಎಲ್ಲ ಇಲ್ಲೇ ಬರೋದು ಆ್ಯಕ್ಚುಲಿ. ಚೆನ್ನಾಗಿದೆ ತುಂಬ ಜಾಗ. ತಾತ ಅಡಿಕೆ ಫಸ್ಲಿಗೆ ಬಂದ್ಮೇಲೆ ಏನೇನು ಮಾಡಬೇಕು? ಅದನ್ನ ವಸ್ತು ಬಲಿಯ ತನಕ ಬಿಟ್ಟು ಬರೋಕು. ಅದನ್ನ ತಂದು ಕೊಯ್ಕೊಂಬಂದು ಬೇಯಿಸಿ ಒಣಗಿಸಿ ಆಮೇಲೆ ಇಷ್ಟು ರೇಟು ಅಂತ ಇರುತ್ತೆ, ಆ ರೇಟಿಗೆ ಮಾರ್ಬೋದು. ಮುಂಚೆ ಮಿಷಿನ್ ಇರ್ಲಿಲ್ಲ ಅಲ್ಲ? ಮಿಷಿನ್ಗೆ ಕೊಯ್ಸೋದು ಅಲ್ಲ, ಮುಂಚೆ ಮಿಷಿನ್ ಇರ್ಲಿಲ್ಲ, ಅವಾಗ ಹೇಗ್ ಮಾಡ್ತಿದ್ರು? ಆವಾಗ ಎಲ್ಲ ಕೂಲರ್ ಹಚ್ಚಿ ಸುಲ್ಸೋದು, ಕುಡುಗ್ಲಲ್ಲಿ ಮಾಡ್ತಾ ಇದ್ರು. ಓಕೆ, ಇವಾಗ ಮಿಷಿನ್ ಬಂದಿದೆ. ಈಗೆಲ್ಲ ಮಿಷಿನ್ ಬಂತೆ, ಮಿಷಿನ್ಗೆ ಹಾಕೋದು, ತೆಗಿಯೋದು, ಅದನ್ನೆಲ್ಲ ಬೇಯಿಸಿ ಒಣಗಿಸಿ ಮಾರಾಟಕ್ಕೆ 55, 58 ಹಿಂಗ್ ನಡೀತೈತೆ ಅಡಿಕೆ. ಒಟ್ಟು ಪ್ರಾಫಿಟ್ ಆಗುತ್ತೆ, ಲಾಸ್ ಅಂತೂ ಆಗಲ್ಲ? ಲಾಸ್ ಆಗಲ್ಲ. ವರ್ಷ ಪೂರ್ತಿ ಕಷ್ಟ ಪಡ್ಬೇಕಾ ಅಥವಾ ಇಷ್ಟು ಪರ್ಟಿಕ್ಯುಲರ್? ಮೂರೇ ಬೆಳೆ ಬರೋದು ಅದು. 3 ಬೆಳೆ. ಎಷ್ಟು ತಿಂಗಳು ಕಷ್ಟ ಪಡ್ಬೇಕು? 2-3 ತಿಂಗಳು ಕಷ್ಟ ಪಡ್ಬೇಕು. 3 ತಿಂಗಳು ಕಷ್ಟ ಪಡ್ಬೇಕಾ? ಅಂದ್ರೆ ಪ್ರತಿ ಟೈಮ್ ನೀರ್ ಬಿಡ್ತಾ ಇರ್ಬೇಕಾ ಕಂಟಿನ್ಯೂಸ್ ಗಿಡಕ್ಕೆ? ಎಲ್ಲ ವಾರಕ್ಕೊಂದ್ಬಿಟ್ಟು ಬಿಟ್ರೆ ಸಾಕು, ನೀರ್ ನೆನೆಯಂಗ್ ಗುಣಿಯಂಗ್ ಅಷ್ಟೇ. ವಾರಕ್ಕೆ ಒಂದ್ಸರಿ ನೀರ್ ಬಿಡ್ಬೇಕು. ಜಾಸ್ತಿ ನೀರ್ ಬಿಟ್ರೆ ಹಳ್ಳು ಉದುರ್ತವೆ. ಅಡಿಕೆ ಹಳ್ಳು ಅಂದ್ರೆ ಸಣ್ಣವು ಬಿಳೆ ಹಳ್ಳು ಉದುರ್ತವೆ ಶೀತ ಅಂದ್ರೆ. ಈಗ ಈಚ್ ಆಗಿರೋದು ಬಿದ್ದುಬಿಡುತ್ತೆ. ಜಾಸ್ತಿ ನೀರ್ ಕೂಡ ಬಿಡಬಾರ್ದು. ಬಿಸಿಲು ಇಂಪಾರ್ಟೆಂಟಾ ನೀರ್ ಇಂಪಾರ್ಟೆಂಟಾ? ನೀರ್ ಇಂಪಾರ್ಟೆಂಟ್. ನೀರ್ ಬಿಡ್ಬೇಕು. ಎಷ್ಟು ವರ್ಷ ಬೇಕು ಒಂದ್ ಗಿಡ ಬರಕ್ಕೆ? ಅದು 5 ವರ್ಷ ಬೇಕು. 5 ವರ್ಷ ಬೇಕು ಒಂದ್ ಗಿಡಕ್ಕೆ. ಅದಾದ್ಮೇಲೆ ಫಸಲು ಬಿಡುತ್ತೆ. ಎಲ್ಲ ಫಸಲು ಬಿಡುತ್ತೆ. 5 ವರ್ಷ ಆಗ್ಬೇಕು. 5 ವರ್ಷ ಆಗ್ಬೇಕು. ಇದು 2 ವರ್ಷ. ಈಗ ಇನ್ನು 3 ವರ್ಷ ಬಂದ್ರೆ ಫಸಲು ಸಿಗುತ್ತೆ. ಓಕೆ. ಹಾಗಾದ್ರೆ ಒಂದು 5 ವರ್ಷಕ್ಕೆ ಒಂದೊಂದು ಗಿಡ ಬಂದ್ಬಿಡುತ್ತೆ. 5 kg 8 kg ತನಕ ಬರ್ತದೆ. ಒಂದ್ ಗಿಡದಲ್ಲಿ ಎಷ್ಟು ಮಿನಿಮಮ್ ಅಡಿಕೆ ಸಿಗುತ್ತೆ? ಒಂದ್ ಗಿಡದಲ್ಲಿ 6 ಕುಂಚೆ ಬೀಳುತ್ತೆ ಒಂದೊಂದು ಗಿಡ. 6 ಕುಂಚೆ ಅಂದ್ರೆ ಎಷ್ಟು ಕೆಜಿ ಇರ್ಬೋದು? ಒಂದೊಂದು 2 kg ಒಂದೊಂದು kg ಬರುತ್ತೆ ಒಂದ್ ಸರಿಗೆ. ಅದನ್ನ ಎಷ್ಟು ಸರಿ ಕುಯ್ಬೋದು? 3 ಸರಿ ಕುಯ್ಬೋದು. 3 ಸರಿ ಕುಯ್ಬೋದು. 3 ಸರಿಗೆ 3-4 ಸರಿ ಬರ್ತವೆ. ಹೊಸ ಗಿಡ ಆದ್ರೆ 3 ಬೆಳೆ, ದೊಡ್ಡ ಫಸಲು ದೊಡ್ಡ ಗಿಡ ಆದ್ರೆ ಅದು 4 ಬೆಳೆ ಬರುತ್ತೆ. ಒಟ್ಟು ಎಷ್ಟು ಲೇಬರ್ಸ್ ಬೇಕಾಗತ್ತೆ ಅಡಿಕೆದು ಸೀಸನ್ ಮುಗ್ಸಕ್ಕೆ? ಅದು ಅಡಿಕೆ ಸೀಸನ್ ಮುಗ್ಸಕ್ಕೆ ಅದು ಜನ ಇದ್ದಷ್ಟು ಜಾಸ್ತಿ. ಅಂದ್ರೆ ತೋಟದ ಮೇಲೆ ಡಿಪೆಂಡ್, ಎಷ್ಟು ಅಡಿಕೆ ಸಿಗುತ್ತೆ ಅಷ್ಟು ಜನ ಇಂಪಾರ್ಟೆಂಟ್. ಸೊ ಒಟ್ಟು ಅಡಿಕೆಯಿಂದ ಪ್ರಾಫಿಟ್ ಅಂತೂ ಆಗುತ್ತೆ, ಲಾಸ್ ಆಗಲ್ಲ. ಲಾಭನೇ ಅದು. ಅಡಿಕೆ ಯಾವಾಗ್ಲೂ ಲಾಭನೇ. ಲಾಭನೇ. ಅದು ಬೇರೆ ಬೆಳೆಗೆ ಕಂಪೇರ್ ಮಾಡಿದ್ರೆ
ಬೇರೆ ಬೆಳೆ ಆಗೋದಿಲ್ಲ ಇದ್ರಾಗೆ. ಇದೇ ಅಡಿಕೆ ಬೆಳೆನೇ ಜೋರು. ಅಡಿಕೆ ಬೆಳೆ ಜೋರು ಕರ್ನಾಟಕದಲ್ಲಿ. ನಿಮ್ ಚಿತ್ರದುರ್ಗದಲ್ಲಿ ಫೇಮಸ್ ಅಡಿಕೆ? ಫುಲ್ ಫೇಮಸ್. ಫುಲ್ ಫೇಮಸ್. ಇಡೀ ಚಿತ್ರದುರ್ಗ ಫುಲ್ ಅಡಿಕೆ ಅವರೇನಾ? ಬರೀ ಅಡಿಕೆ ಅವರೇ. ಎಲ್ಲಿ ನೋಡ್ರು ಬರೀ ಅಡಿಕೆ ಗಿಡನೇ. ಅಡಿಕೆ ಗಿಡ ಏನು ಫಸಲೇ ಇಲ್ಲ. ಎಲ್ಲೋ ರೇರು ತರಕಾರಿ ಬೆಳೆಯೋದು. ಇಲ್ಲಿ ಜಾಸ್ತಿ ಬರೀ ಅಡಿಕೆ ಗಿಡನೇ ಜಾಸ್ತಿ. ಇನ್ನೇ ಸಣ್ಣ ಗಿಡದಾಗ ಟಮಾಟೆ ಇಂಥವ್ ಅಡಿಕೆ ಮಧ್ಯದಲ್ಲಿ ಬೆಳಿಬಹುದು ಟೊಮೊಟೊ ಎಲ್ಲ. ಸಣ್ಣ ಗಿಡದಾಗೆ, ಇಂಥ ದೊಡ್ಡ ಗಿಡದಾಗ ಬರಲ್ಲ. ನೀವು ಎಷ್ಟು ವರ್ಷದಿಂದ ಅಡಿಕೆ ಬಿಸ್ನೆಸ್ ಮಾಡ್ತಿದ್ದೀರಾ? 7-8 ವರ್ಷ ಮೇಲೆ ಆಯ್ತು. 7-8 ವರ್ಷ ಅಡಿಕೆ. ಯಾವ ತರ ಲಾಸ್ ಆಗಿದ್ಯಾ? ಲಾಸ್ ಎಂದೂ ಆಗಿಲ್ಲ. ಲಾಸ್ ಆಗಿಲ್ಲ. ರೇಟ್ ಡೌನ್ ಆದಾಗ ಅಷ್ಟೇ. ರೇಟ್ ಡೌನ್ ಆದಾಗ ಸ್ವಲ್ಪ ಇದಾಗುತ್ತೆ. ಇನ್ನು ಉಳಿದ ಟೈಮಲ್ಲೆಲ್ಲ ಫುಲ್ ಪ್ರಾಫಿಟ್. ಕೊಡ್ತೀರಾ ನನ್ಗೆ? ಇದೇ ಖುಷಿ. ಕೊಡಕ್ಲಿ. ಓಕೆ ಓಕೆ ತಾತ, ಥ್ಯಾಂಕ್ ಯು. ಇಲ್ಲಿ ಹಿಂಗ್ ಮಾಡಿ. ಥ್ಯಾಂಕ್ ಯು. ಓಕೆ ಬಾಯ್. ಅರೇಕಾ ನಟ್ ಕರ್ನಾಟಕದಲ್ಲಿ ತುಂಬಾ ಫೇಮಸ್. ಕರ್ನಾಟಕ ಒಂದು ಲೀಡಿಂಗ್ ಸ್ಟೇಟ್ ಅಲ್ಲಿ ಇದೆ ಆಕ್ಚುಲಿ ಅರೇಕಾ ನಟ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ, ಅಂದ್ರೆ ಅಡಿಕೆ ಪ್ರೊಡ್ಯೂಸ್ ಮಾಡೋದ್ರಲ್ಲಿ. ಸೊ ತೀರ್ಥಳ್ಳಿ ಇಸ್ ದ ಫೇಮಸ್ ಪ್ಲೇಸ್ ಫಾರ್ ಅರೇಕಾ ನಟ್. ತೀರ್ಥಳ್ಳಿ ಬಂದ್ಬಿಟ್ಟು ತುಂಬಾ ಫೇಮಸ್ ಆಕ್ಚುಲಿ ಅರೇಕಾ ನಟ್ಗೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಅರೇಕಾ ನಟ್. ಇಟ್ ಈಸ್ ದ ಬೆಸ್ಟ್ ಕ್ವಾಲಿಟಿ ಅಂತ ಕನ್ಸಿಡರ್ ಆಗಿದೆ. ತೀರ್ಥಳ್ಳಿಯಲ್ಲಿ ಬೆಳೆಯುವಂತಹ ಅಡಿಕೆ ಬಂದ್ಬಿಟ್ಟು ಅದು ಬೆಸ್ಟ್ ಅಂತ ಕನ್ಸಿಡರ್ ಆಗಿದೆ. ಸೊ ಅಡಿಕೆ ಕರ್ನಾಟಕ ಇಸ್ ದ ಫೇಮಸ್ ಫಾರ್ ಅರೇಕಾ ನಟ್. ಕರ್ನಾಟಕ ಲೀಡಲ್ ಇದೆ ಆಕ್ಚುಲಿ ಇಂಡಿಯಾದಲ್ಲಿ. ಕರ್ನಾಟಕ ಈಸ್ ಇನ್ ಲೈಕ್ ಲೀಡಲ್ ಇದೆ. ಕರ್ನಾಟಕ ಲೀಡಲ್ ಇದೆ ಅಡಿಕೆ ಇದು ಬೆಳೆಯೋದ್ರಲ್ಲಿ. ಸೊ ಅಡಿಕೆ ಬಂದ್ಬಿಟ್ಟು ಈ ಕಡೆ ಲಾಸ್ ಕೂಡ ಆಗಲ್ಲ, ಇದು ಆಗಲ್ಲ, ಅಂದರೆ ಇದು ಈ ಕಡೆ ದುಡ್ಡು ಅಮೌಂಟ್ ಬರಲಿಲ್ಲ ಅಂತಲೂ ಆಗಲ್ಲ. ಆ್ಯಕ್ಚುಲಿ ಒಳ್ಳೆ ಪ್ರೊಡ್ಯೂಸ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಡಿಕೆ ಆ್ಯಕ್ಚುಲಿ. ಬಟ್ ತುಂಬ ಕಷ್ಟ ಇದೆ. ಅದನ್ನು ಮಿಷಿನ್ಗೆ ಹಾಕಬೇಕು, ಅದನ್ನು ತೆಗಿಬೇಕು, ತುಂಬ ಜನನ ಕರೆಸ್ಬೇಕು, ಲೇಬರ್ಸ್ ಬೇಕು, ತುಂಬ ಕಷ್ಟ ಇದೆ ಅಡಿಕೆ ಬಿಸ್ನೆಸ್ಸು. ಬಟ್ ಇಟ್ಸ್ ಫೈನ್. ಕಂಪೇರ್ ಟು ಅದರ್ ಬಿಸ್ನೆಸ್ ಇದು ಸ್ವಲ್ಪ ಕಷ್ಟನೇ, ಬಟ್ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವರ್ಷ ಪೂರ್ತಿ ಕಷ್ಟಪಟ್ಟಿದ್ದಕ್ಕೆ ಅಟ್ ಲಾಸ್ಟ್ ಒಂದು ಪ್ರಾಫಿಟ್ ಅಂತ ಸಿಗುತ್ತೆ. ಸಮ್ ಟೈಮ್ ಅವ್ರಿಗೆ ಲಾಸ್ ಕೂಡ ಅವರು ಇದು ಮಾಡ್ತಾರೆ. ಬಟ್ ಇಟ್ಸ್ ಓಕೆ, ಫೈನ್. ಚೆಂದ ಇದೆ ಆ್ಯಕ್ಚುಲಿ ಅಡಿಕೆ ಎಲ್ಲ. ಒಳ್ಳೆ ಇದು ಇದೆ ಮಾತ್ರ. ಹೇಗೆ ಬೆಳೀತಾರೆ ಅಂದರೆ ಬೆಳೆದ ಮೇಲೆ ಅದ್ರದ್ದು ಏನೇನು ಪ್ರೋಸೆಸ್ ಇರುತ್ತೆ ಅಂತ ನಮ್ಮ ತಾತ ತಿಳಿಸ್ಕೊಡ್ತಾರೆ. ನಾನು ಅಂದ್ಕೊಳ್ತೀನಿ ಸೊ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಗ್ಬೋದು ಅಂತ. ಸೊ ಅವ್ರನ್ನ ಕೇಳೋಣ ಏನೇನು ಹಿಂಗಿರುತ್ತೆ ಪ್ರೋಸೆಸ್ ಟಿಲ್ ದ ಎಂಡ್, ಅದು ಸೇಲ್ ಮಾಡ್ಲಿಕ್ಕೆ ಕೊಡೋ ತನಕ ಏನೇನೆಲ್ಲ ಮಾಡಬೇಕು ಅಂತ ಇವ್ರು ತಿಳಿಸ್ಕೊಡ್ತಾರೆ. ಇದೆಂತ ಕುರಿ ಗೊಬ್ಬರ. ಇದೇನು ಆಕ್ಚುಲಿ ಸ್ಪೆಷಾಲಿಟಿ? ಇದು ಒಳ್ಳೆ ತಾಕತ್ ಗೊಬ್ಬರ. ಇದು ತುಂಬಾ ಸ್ಟ್ರಾಂಗ್ ಗೊಬ್ಬರ. ಒಂದ್ ಚೀಲಕ್ಕೆ ಎಷ್ಟು? 130 ರೂಪಾಯಿ, 180 ರೂಪಾಯಿ. ಟೋಟಲ್ ಎಷ್ಟಾಗಿರ್ಬೋದು? ಇದು 50,000 ಮೇಲಾಗಿತ್ತು ಗೊಬ್ಬರಗೆ. 50,000 ಮೇಲಾಗಿದೆ. ಇದು ಗಿಡ ಚೆನ್ನಾಗಿ ಫಸಲು ಬಿಡಕ. ನೋಡಿ, ಇದು ಕುರಿ ಗೊಬ್ಬರ ಅಂತೆ. ತುಂಬಾ ಸ್ಟ್ರಾಂಗ್ ಇರತ್ತಂತೆ, ಒಳ್ಳೆ ಫಸಲು ಕೊಡುತ್ತಂತೆ. ಫೈನ್. ಏನಿದು? ಡಿಪ್ಪೈರು. ಏನು ಇದ್ರದ್ದು ಉಪಯೋಗ ಏನು? ಎಲ್ಲ ಗಿಡಕ್ಕೂ ಟೂಬ್ ಚುಚ್ಚಿ ಮೈಕಲ್ ಟೂಬ ನೀರು ಸುತ್ತು ಬೀಳ್ತದೆ. ಅದೇ ನೀರು ನೀರ್ ಹಾಕ ಸ್ವಲ್ಪ ಕಮ್ಮಿ ಆಗುತ್ತೆ ಕೆಲಸ. ನೀರ್ ಹಾಸಲ್ಲ ನಾವು. ಇದರಿಂದ ಬಿಟ್ಬಿಡೋದಾ? ಇದರಿಂದ ಗಿಡ ಸುಚ್ಚಿಬಿಟ್ರೆ ಗಿಡ ಎಲ್ಲ ನೆಂದ್ ಬಿಡುತ್ತಾ. ನೆಂದ್ಮೇಲೆ ಮತ್ತೆ ಎಷ್ಟು ತನಕ ಬಿಡ್ಬೇಕು ಇದ್ರಲ್ಲಿ? 2 ಗಂಟೆ. ಒಂದೊಂದ್ಸರಿ 2 ಗಂಟೆ. ದಿನಕ್ಕೆ ಎಷ್ಟು ಸರಿ ಬಿಡ್ತೀರಾ? 4 ಗಂಟೆ. ದಿನಕ್ಕೆ 4 ಗಂಟೆ ಅಂದ್ರೆ 2 hours 2 ಟೈಮ್ ಬಿಡ್ತೀರಾ ದಿನಕ್ಕೆ? ದಿವಸ ಬಿಡಲ್ಲ, ಒಣಗಿದ ಮೇಲೆ 2-3 ದಿನ. ಚೆನ್ನಾಗಿ ಹೋಗುತ್ತಾ ನೀರು ಇದ್ರಲ್ಲಿ? ಓಕೆ, ಫೈನ್. ಚೆನ್ನಾಗಿದೆ ಅಲ್ಲ? BBA ಮಾಡಿ ನನಗೇನು ಬಿಸ್ನೆಸ್ ಮಾಡೋಕ್ಕಾಗಲಿಲ್ಲ, ಕೆಲಸ ಸಿಗಲಿಲ್ಲ ಅಂದರೆ ನಾನು ಬಂದು ನಮ್ಮ ಅಡಿಕೆ ತೋಟ ನೋಡ್ಕೊಂಡು ಬಿಡ್ತೀನಿ ಗೈಸ್. ನನಗೆ ನಿಜವಾಗ್ಲೂ ನಂಗೆ ಅಡಿಕೆ ಅಂದರೆ ತುಂಬ ಇಷ್ಟ. ಏನೋ ಸ್ಕಿನ್ ಕಲರ್ ಡಲ್ ಆಗ್ಬೋದು ಬಿಸಿಲಲ್ಲಿ, ಇದು ಇಟ್ಸ್ ಓಕೆ, ಫೈನ್. ನನಗೆ ಬಿಸ್ನೆಸ್ ಇಂಪಾರ್ಟೆಂಟ್. ನಾನು BBA ಓದಿ ಏನೂ ಸಿಗಲಿಲ್ಲ ಅಂದರೆ ಕೊನೆಗೆ ಇದೇ ಗತಿ ನನಗೆ ಅಡಿಕೆ ತೋಟ. ಆ್ಯಕ್ಚುಲಿ ಅಡಿಕೆ ತೋಟ ಬಂದುಬಿಟ್ಟು ನಮ್ಮ ಅಜ್ಜ ಅಜ್ಜಿನ ಅವರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಆ್ಯಂಡ್ ಅಪ್ಪ ಕೂಡ ಟ್ರೈ ಮಾಡಿ, ಅಪ್ಪಂದು ಸ್ವಲ್ಪ ಇದೆ, ಬಟ್ ಅಜ್ಜ ಅಜ್ಜಿದೆ ಜಾಸ್ತಿ ಇರೋದು ಇಲ್ಲಿ. ಫೈನ್. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಲೈಕ್ ಈ ವಿಡಿಯೋದಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಇನ್ನು ಉಳಿದಿದ್ದೆಲ್ಲ ನನ್ನ ಪರ್ಸ್ನಲ್ಸ್ ಇದೆ. ಐ ಹೋಪ್ ನಿಮಗೂ ಸ್ವಲ್ಪ ಅರೇಕ್ ನಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಸೊ ಸಿ ಯು ಇನ್ ಅ ನೆಕ್ಸ್ಟ್ ವಿಡಿಯೋ. Then I hope you all doing good. Don't forget to smile. Then keep smiling. Bye bye. Thank you.